ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದು ಬೆಳಗ್ಗೆ ಮನೆಯ ಹೊರಗೆ ಕಸ ಗುಡಿಸುತ್ತಿದ್ದಾಗ ಅಮ್ಮ ಎಂಬ ಪರಿಚಿತ ಕೂಗು ಕೇಳಿ ಯಾರೆಂದು ಬಗ್ಗಿ ನೋಡಿದರು. ಎದುರಿಗೆ ಲಕ್ಷಣವಾಗಿ ನೇರಳೆ ಬಣ್ಣದ ಜರಿಯಂಚಿನ ಸೀರೆಯಿಟ್ಟು ಒಪ್ಪವಾಗಿ ತಲೆ ಬಾಚಿಕೊಂಡು ತುರುಬಿಗೆ ಸೇವಂತಿಗೆ ದಂಡೆ ಮುಡಿದು ನಿಂತಿದ್ದಳು ಮಂಜು. ಅವರು ಅವಳನ್ನು ಕಾಣದೆ ಎಷ್ಟೋ ವರ್ಷಗಳಾಗಿದ್ದವು. ಮಂಜು ಈಗ ಮೊದಲಿನ ಹಾಗೆ ಬಡಕಲಾಗಿರದೆ ಮೈಕೈ ತುಂಬಿಕೊಂಡು ಲಕ್ಷಣವಾಗಿ ಕಂಡಳು ವನಜಮ್ಮನ ಕಣ್ಣಿಗೆ. ಒಂದು ಕಾಲದಲ್ಲಿ ಅವರ ಮನೆಯ ತೋಟದ ಕೆಲಸಕ್ಕೆ ಬರುತ್ತಿದ್ದ ಹೆಣ್ಣಾಳು ಮಂಜು. ಆದರೆ ಮಂಜುವಿನ ಮಗನಿಗೆ ಒಳ್ಳೆಯ ಕೆಲಸ ಸಿಕ್ಕ ಮೇಲೆ ಅವನು ತನ್ನ ತಾಯಿಗೆ ಇನ್ನು ನೀನು ಯಾರ ಮನೆಯ ಕೆಲಸಕ್ಕೂ ಹೋಗುವ ಹಾಗಿಲ್ಲ ಎಂದು ಕಟ್ಟಪ್ಪಣೆ ಮಾಡಿದ್ದ. ಹೀಗಾಗಿ ಅವಳು ಕೆಲಸಕ್ಕೆ ಬರೋದನ್ನು ಬಿಟ್ಟು ಅದಾಗಲೇ 5-6 ವರ್ಷಗಳ ಮೇಲೆಯೇ ಆಗಿತ್ತು. ಹೋ ಮಂಜು, ಏನು ಮತ್ತೆ ಭಾರಿ ಅಪರೂಪ ಆಗಿಬಿಟ್ಟೆ. ಈಗ ನೀವು ದೊಡ್ಡ ಮನುಷ್ಯರು ಅಲ್ಲವಾ? ನಿನಗೀಗ ನಮ್ಮಂಥವರ ನೆನಪು ಎಂತಕ್ಕೆ ಬರುತ್ತೆ? ಏನು ವಿಶೇಷ ನಮ್ಮಂಥ ಬಡವರ ಮನೆಯವರೆಗೂ ಪಾದ ಬೆಳೆಸಿಬಿಟ್ಟೆ ಎಂದ ವನಜಮ್ಮನ ಮಾತಿನಲ್ಲಡಗಿದ್ದ ಕೊಂಕನ್ನು ಅರಿಯದಷ್ಟು ತಡ್ಡಿಯೇನಲ್ಲ ಮಂಜು. ಆದರೂ ಅವಳು ತನ್ನ ಒಂದು ಕಾಲದ ಒಡೆಯರ ಮನೆಯವರ ಇಂಥ ಕೊಂಕು ಕೊರಡು ಮಾತುಗಳನ್ನು ಲಗಾಯತಿನಿಂದ ಕೇಳುತ್ತಲೇ ಬಂದವಳು. ಅವಳು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವವಳಲ್ಲ. ಹೀಗಾಗಿ ಒಡತಿಯ ಮಾತಿಗೆ ಮರುತ್ತರ ಕೊಡದೆ ಸುಮ್ಮನೆ ಹಲ್ಲುಗಿಂಜಿದಳು. ಬಾ ಒಳಗೆ ಎನ್ನುತ್ತಾ ಹಟ್ಟಿಯ ಕೆಲಸ ಮುಗಿಸಿ ಕೈಕಾಲು ಮುಖ ತೊಳೆದು ಮನೆಯ ಬಾಗಿಲನ್ನು ತಳ್ಳಿ ಒಳ ಬಂದರು ವನಜಮ್ಮ. ಅವರನ್ನು ಹಿಂಬಾಲಿಸಿ ಬಂದ ಮಂಜು ಎಂದಿನಂತೆ ಚಾವಡಿಯ ಕೆಂಪು ಕಾವಿ ನೆಲದ ಮೇಲೆ ಕೂರುತ್ತಾ ತನ್ನ ಕೈಚೀಲದಿಂದ ಒಂದು ಆಮಂತ್ರಣ ಪತ್ರಿಕೆ ತೆಗೆದು, ನಾವೊಂದು ಹೊಸ ಮನೆ ಕಟ್ಟಿಸಿ ತಮ್ಮ, ನಾಡಿದ್ದು ಶುಕ್ರವಾರ ನಮ್ಮ ಮನೆ ಒಕ್ಕಲು. ಅಯ್ಯನಿಗೂ ಹೇಳಿ, ನೀವು ಬನ್ನಿ ಮರಿಬೇಡಿ ಎಂದು ಆಮಂತ್ರಣ ಪತ್ರಿಕೆಯನ್ನು ವನಜಮ್ಮನ ಕೈಗಿತ್ತು ಅವರ ಕಾಲಿಗೆ ನಮಸ್ಕರಿಸಿದಾಗ ವನಜಮ್ಮನ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದಂತಾಯಿತು. ತಾವು ಹೇಳಿಕೊಳ್ಳಲಿಕ್ಕೆ ಒಡೆಯರ ಮನೆಯವರು, ಆದರೆ ತಾವಿನ್ನೂ ಅದೇ ಹಳೆಯ ಹಂಚಿನ ಮನೆಯಲ್ಲಿದ್ದೇವೆ. ಹಿರಿಯರ ಕಾಲದ ಉದ್ದನೆಯ ಚಾವಡಿ ಮನೆ. ಅಲ್ಲಲ್ಲಿ ಗೋಡೆಯ ಮಣ್ಣುಗಾರೆ ಕಿತ್ತು ಹೋಗಿದೆ. ಕೆಂಪು ಕಾವಿ ನೆಲವು ಅಲ್ಲಲ್ಲಿ ಕಿತ್ತು ಮನೆಗೆ ಬಂದವರಿಗೆ ತಮ್ಮ ಬಡತನದ ದರ್ಶನ ಮಾಡಿಸುತ್ತಿದೆ. ಪರಿಸ್ಥಿತಿ ಸುಧಾರಿಸುವ ಯಾವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಆದರೆ ತಮ್ಮ ಮನೆಯ ಕೆಲಸದಾಳು ಅದಾಗಲೇ ಹೊಸ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಕರೆಯುತ್ತಿದ್ದಾಳೆ. ಎಲ್ಲ ವಿಧಿಯ ಆಟ ಅನ್ನಬೇಕೆ ಅಥವಾ ತಮ್ಮ ಕೆಟ್ಟ ಹಣೆ ಬರಹವನ್ನು ಅಳಿಯಬೇಕೆ? ಒಂದೂ ತಿಳಿಯಲಿಲ್ಲ ಅವರಿಗೆ. ಮಗಳ ನೆನಪಾಗುತ್ತಿದ್ದಂತೆ ವನಜಮ್ಮ ವಾಣಿಗೆ ಫೋನ್ ಮಾಡಿ ಮಂಜುವಿನ ಮನೆಯ ಗೃಹ ಪ್ರವೇಶದ ವಿಷಯ ಹೇಳಿ ಅದರಿಂದ ತಮಗಾಗುತ್ತಿರುವ ಸಂಕಟದ ವಿಷಯವನ್ನು ಹೊರಹಾಕಿದರು. ಮಂಜುವಿನ ಮನೆ ಗೃಹ ಪ್ರವೇಶವಂತೆ ಕಣೆ. ಅವಳ ಮಗ ರಘು ನಿನಗೆ ನೆನಪಿದೆಯಾ? ಅವರಪ್ಪನ ಜೊತೆ ನಮ್ಮ ಮನೆ ತೆಂಗಿನ ಮರದ ಕಟ್ಟೆ ಕೆಲಸಕ್ಕೆ ಗೊಬ್ಬರ ಹೊರೋಕೆ ತನ್ನ ಶಾಲೆ ಕಾಲೇಜಿಗೆ ರಜೆ ಇದ್ದಾಗಲೆಲ್ಲ ಬರ್ತಿದ್ದಲ್ಲ. ಆ ಹುಡುಗ ಇಷ್ಟು ಬುದ್ಧಿವಂತ ಅಂತ ಗೊತ್ತೇ ಇರಲಿಲ್ಲ ಕಣೆ. ಎಂಥ ನಸೀಬು, ನಮಗೂ ಒಬ್ಬ ಮಗ ಇದ್ದಾನೆ. ಕೂಳಿಗೆ ದಂಡ, ಭೂಮಿಗೆ ಭಾರ. ನನಗೆ ಮಂಜುವಿನ ಮನೆ ಗೃಹ ಪ್ರವೇಶಕ್ಕೆ ಹೋಗೋಕೆ ಒಂದು ಚೂರು ಇಷ್ಟವಿಲ್ಲ ಕಣೆ ಎಂದು ತನ್ನ ಮನದ ನೋವನ್ನು ಮಗಳೆದುರು ತೋಡಿಕೊಂಡರು. ಇನ್ನೊಬ್ಬರು ಉದ್ಧಾರವಾಗುವುದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಾರದಮ್ಮ. ಮಂಜುವಿನ ಮಗ ಕಷ್ಟಪಟ್ಟು ಓದಿ ಇಂಜಿನಿಯರ್ ಆಗಿ ದೊಡ್ಡ ಕೆಲಸ ಗಿಟ್ಟಿಸಿಕೊಂಡ. ಅವನ ಹಣದಲ್ಲೇ ಅವನು ಮನೆ ಕಟ್ಟಿಸಿದ, ಕಾರು ತಗೊಂಡ. ಅದಕ್ಕೆ ನೀನೇಕೆ ಸಂಕಟ ಪಡುತ್ತಿ? ನೀನೇನು ಅವರಿಗೆ ಹಣ ಕೊಡಲಿಲ್ಲವಲ್ಲ? ಅಥವಾ ಅವರು ನಿನ್ನ ಹಣವನ್ನು ಏನಾದರೂ ಕದ್ದಿದ್ದಾರಾ? ನಿನ್ನ ಮಗ ಓದದಿದ್ದರೆ ಅದು ಅವನ ಹಣೆ ಬರಹ. ಮೊದಲು ಅವನು ಪುಂಡ ಪೊಕ್ಕರಿಯಾಗಿ ತಿರುಗಿದಾಗ ಅವನಿಗೆ 4 ಹೊಡೆದು ಬುದ್ಧಿ ಹೇಳಬೇಕಿತ್ತು ನೀವು. ಅಪ್ಪನಿಗೆ ಮಗನೆಂದರೆ ಜೀವ. ಹೀಗಾಗಿ ಅವನನ್ನು ಹೋದ ದಾರಿಗೆ ಬಿಟ್ಟು ಬಿಟ್ಟರು. ಈಗ ಸಂಕಟಪಟ್ಟರೆ ಏನು ಪ್ರಯೋಜನ? ವಾಣಿ ಹೇಳಿದ್ದು 100ಕ್ಕೆ 100 ಸತ್ಯವೆನಿಸಿತು ವನಜಮ್ಮನಿಗೆ. ಗೃಹ ಪ್ರವೇಶಕ್ಕೆ ಹೋಗಿ ಬಾ, ಒಳ್ಳೆಯದಾಗಲಿ ಎಂದು ಹಾರೈಸಿ ಬಾ. ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಅವರ ಮನೆಗೆ ಹೋಗದೇ ಇರಬೇಡ ಎಂದು ಮತ್ತೊಮ್ಮೆ ಬುದ್ಧಿವಾದ ಹೇಳಿದಳು ಮಗಳು. ಮಂಜುವಿನ ಬಂಗಲೆಯಂತಿದ್ದ ಮನೆಯ ಗೃಹ ಪ್ರವೇಶಕ್ಕೆ ಹೋಗಿ ಬಂದಾಗಿನಿಂದ ವನಜಮ್ಮನ ಮನಸ್ಸು ಸ್ಥಿಮಿತದಲ್ಲೇ ಇರಲಿಲ್ಲ. ತನ್ನದೇ ಮಗನ ಪ್ರಾಯದ ಹುಡುಗ ರಘು ಅದೆಂಥ ದೊಡ್ಡ ಮನೆ ಕಟ್ಟಿಸಿದ್ದಾನೆ.
1 ಕೋಟಿಯ ಮನೆ ಅಂತ ಯಾರೋ ಮಾತನಾಡಿಕೊಳ್ಳುತ್ತಿದ್ದರು. ಹ್ಞೂ, ಇದ್ದರೂ ಇರಬಹುದು. ಅಷ್ಟು ದೊಡ್ಡ ಕಂಪನಿಯ ಕೆಲಸದಲ್ಲಿದ್ದಾನೆ. ವರ್ಷಕ್ಕೆ 50 ಲಕ್ಷ ಸಂಬಳ ಅಂತ ಮಂಜುವಿನ ನೆರೆಮನೆಯ ತುಂಗ ಹೇಳುತ್ತಿದ್ದಳು. ಮಂಜುವಿನ ಕುತ್ತಿಗೆಯಲ್ಲಿ ಪಳಪಳನೆ ಹೊಳೆಯುತ್ತಿದ್ದ ಉದ್ದನೆಯ ನೆಕ್ಲೆಸ್, ಕೈಗಳಲ್ಲಿ 4 ಜೊತೆ ಬಳೆ ನೋಡಿ ಅವರಿಗೆ ಸಹಜವಾಗಿಯೇ ಅಸೂಯೆಯಾಗಿತ್ತು. ತಾನು ತನ್ನ ಮಗನಿಗೆ ಸರಿಯಾದ ಸಮಯದಲ್ಲಿ ದಾರಿಗೆ ತರಬೇಕಾಗಿತ್ತು. ಮಗ ಹಗೂರಕ್ಕೆ ಅಡ್ಡದಾರಿ ಹಿಡಿಯುತ್ತಿರುವ ವಾಸನೆ ಬಳಿದಾಗಲೇ 4 ಪೆಟ್ಟು ಕೊಟ್ಟಾದರೂ ಸರಿದಾರಿಗೆ ತರಬೇಕಾಗಿತ್ತು. ಮಗಳು ವಾಣಿ, ಅಮ್ಮ, ಅಭಿ ಶಾಲೆ ತಪ್ಪಿಸಿ ಸಿನಿಮಾ ನೋಡೋಕ್ಕೆ ಹೋಗ್ತಾನೆ. ಮೇಷ್ಟ್ರು ನನ್ನ ಕರೆದು ಬೈತಾರೆ. ಇವನಿಂದಾಗಿ ನನಗೆ ಅವಮಾನ ಎಂದು ಅದೆಷ್ಟು ಸಲ ತನ್ನೆದುರಿಗೆ ಹೇಳಿದ್ದಳು. ತಾನು ಈ ವಿಷಯವನ್ನು ಗಂಡನೆದುರು ಹೇಳಿದಾಗ, ಗಂಡು ಮಕ್ಕಳು ಹಂಗೆ ವನಜ, ಪ್ರಾಯ ಬಂದ ಮೇಲೆ ಸರಿ ಹೋಗ್ತಾನೆ ಎಂದು ಮಗನ ತಪ್ಪು ಹೆಜ್ಜೆಗಳನ್ನು ಸಮರ್ಥಿಸಿಕೊಂಡಿದ್ದರು ಗಂಡ. ಆಗ ತನ್ನ ಗಂಡ ಮಗನನ್ನು ಹದ್ದುಬಸ್ತಿನಲ್ಲಿಟ್ಟಿದ್ದರೆ, ಈಗ ಮಂಜುವಿನ ಮಗನಂತೆ ಅವನೂ ದೊಡ್ಡ ಜನ ಆಗಿರುತ್ತಿದ್ದ. 4 ಜನ ಗೌರವಿಸುವ ಹಾಗೆ ಬದುಕುತ್ತಿದ್ದ. ಆದರೆ ಹೆಚ್ಚು ಹೇಳಿದರೆ ಮಗನೆಲ್ಲಿ ಮನೆ ಬಿಟ್ಟು ಓಡಿ ಹೋಗುತ್ತಾನೋ ಎಂದು ಹೆದರಿಕೊಂಡು ತಾವು ಗಂಡ ಹೆಂಡತಿ ಬಾಯಿ ಮುಚ್ಚಿಕೊಂಡು ಇದ್ದದ್ದೇ ತಪ್ಪಾಯಿತು. ಮಗನ ಬದುಕು ಓದು ಮುಕ್ಕಾಲು, ಬುದ್ಧಿ ಮುಕ್ಕಾಲು ಎನ್ನುವಂತಾಯಿತು. ಹಬ್ಬ, ಮಂಜುವಿನ ಮನೆಯಂತಹ ಮನೆಯ ತಾನಿದುವರೆಗೂ ಕಂಡಿರಲಿಲ್ಲ. ಮನೆಯಲ್ಲ ಅದು, ಅರಮನೆ. ದೊಡ್ಡ ಹಾಲು, ಸಿಟ್ಔಟು, 3 ಬೆಡ್ರೂಮ್, ದೇವರ ಕೋಣೆ, ಡೈನಿಂಗ್ ಹಾಲ್, ಸಿನಿಮಾದಲ್ಲಿ ತೋರಿಸುವಂತಹ ಲಕಲಕ ಹೊಳೆಯುವ ಅಡುಗೆ ಮನೆ, ಉಪ್ಪರಿಗೆಯಲ್ಲೂ ಕೋಣೆಗಳು, ಪ್ರತಿಯೊಂದು ರೂಮಿಗೂ ಅಟ್ಯಾಚ್ ಬಾತ್ರೂಮ್. ಆ ನೆಲವೆಂದರೆ ಮುಖ ಕಾಣುವಷ್ಟು ಪಳಪಳ ಹೊಳೆಯುತ್ತದೆ. ಗೋಡೆಗಳಿಗೂ ಟೈಲ್ಸ್. ಒಂದು ಕಾಲದಲ್ಲಿ ಊಟಕ್ಕೆ ಗತಿ ಇಲ್ಲದೆ ತಮ್ಮ ಮನೆಯಿಂದ ಅಕ್ಕಿ ಸಾಲ ಪಡೆದು ಹೋಗುತ್ತಿದ್ದ ಮಂಜು ಮತ್ತು ಶಂಕರನ ಬದುಕು ಎಷ್ಟು ಬೇಗ ಬದಲಾಯಿತು. ಹಿಂದಿನದ್ದನ್ನು ವನಜಮ್ಮ ನೆನೆಸಿಕೊಂಡರು. ಒಂದು ಕಾಲದಲ್ಲಿ ತಮ್ಮ ಮನೆಯ ಗದ್ದೆ ಕೆಲಸಕ್ಕೆ ಬರುತ್ತಿದ್ದವಳು ಮಂಜು. ಆ ಕಾಲದಲ್ಲಿ ಭತ್ತ ನಾಟಿ ಮಾಡುವುದಕ್ಕೆ, ಕಳೆ ಕೀಳುವುದಕ್ಕೆ, ಕೊಯ್ಲಿಗೆ, ಹೀಗೆ ಎಲ್ಲದಕ್ಕೂ ಮಂಜುವಿನಂತಹ ಒಂದಷ್ಟು ಜನ ನಿಯತ್ತಿನ ಆಳುಗಳು ಇದ್ದಿದ್ದರು. ಏನೇ ಕೆಲಸ ಹೇಳಿದರೂ ತಮ್ಮ ಮನೆಯದೆಂಬಂತೆ ಶ್ರದ್ಧೆಯಿಂದ ಮಾಡುತ್ತಿದ್ದ ಆಳುಗಳು. ಆಗೆಲ್ಲ ಕೆಲಸ ಮಾಡಿದ್ದಕ್ಕೆ ಆಳುಗಳಿಗೆ ಹಣವೇನು ಕೊಡುತ್ತಿರಲಿಲ್ಲ. ಕೂಲಿಯ ರೂಪದಲ್ಲಿ ಗದ್ದೆಯಲ್ಲಿ ಬೆಳೆದ ಕುಚ್ಚಕ್ಕಿಯನ್ನೇ ಇಡೀ ಚಾವಡಿಯಲ್ಲಿ ಒಬ್ಬೊಬ್ಬರಿಗೆ ಇಂತಿಷ್ಟು ಎಂದು ತನ್ನ ಮಾವಯ್ಯ ಅಳೆದು ಹಾಕುತ್ತಿದ್ದುದು ಇನ್ನು ನಿನ್ನೆಯೋ ಮೊನ್ನೆಯೋ ಎಂಬಂತಿದೆ. ಮಂಜು ಕೆಲಸದಾಳು ಶಂಕರನ ಹೆಂಡತಿ. ವನಜಮ್ಮ ಮದುವೆಯಾಗಿ ಆ ಮನೆಗೆ ಬಂದಾಗ ಮಂಜುವಿಗೆ ಅದಾಗಲೇ ಮದುವೆಯಾಗಿ 5-6 ವರ್ಷಗಳ ಮೇಲೆಯೇ ಆಗಿತ್ತು. 2-3 ಸಲ ಅಬಾರ್ಷನ್ ಕೂಡ ಆಗಿತ್ತು. ಆದರೆ ಮದುವೆಯಾಗಿ 5 ತಿಂಗಳಿಗೆ ವನಜಮ್ಮ ಬಸುರಿಯಾದಾಗ ಅವರ ಜೊತೆಗೆ ಮಂಜು ಮತ್ತೆ ಬಸುರಿಯಾಗಿದ್ದಳು. ವನಜಮ್ಮನ ಅತ್ತೆ ಗಿರಿಜಮ್ಮ ದೇವರಂತವರು. ಸೊಸೆ ಚೊಚ್ಚಲ ಬಸುರಿ ಎಂದು ಅವಳ ಬಯಕೆಯನ್ನು ಅರಿತು ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಹಾಕುತ್ತಿದ್ದರು. ಚಕ್ಕುಲಿ, ಕೋಡುಬಳೆ, ಉಂಡೆ, ಹೀಗೆ ಏನಾದರೊಂದು ತಿಂಡಿ ಮಾಡಿ ಸೊಸೆಯ ಆಸೆ ತೀರಿಸುತ್ತಿದ್ದರು. ಆದರೆ ಹಾಗೆ ಮಾಡಿದ್ದರಲ್ಲಿ ಒಂದು 4 ಎತ್ತಿ ತೆಗೆದಿಟ್ಟು ಮಂಜುವಿಗೆ ಕೊಟ್ಟು, ಪಾಪ ಬಸುರಿ ಹೆಂಗಸು, ಅವಳಿಗೆ ಯಾರು ಮಾಡಿ ಹಾಕುತ್ತಾರೆ ಎಂದು ಹೇಳುತ್ತಾ ಕೊಡುವಾಗ ವನಜಮ್ಮನಿಗೆ ಒಂಥರ ಅಸೂಯೆ. ತಾನು ಈ ಮನೆಯ ಸೊಸೆ, ಅವಳು ಕೆಲಸದಾಳು. ಅತ್ತೆಯ ದೃಷ್ಟಿಯಲ್ಲಿ ತಾವಿಬ್ಬರು ಒಂದೆಯಾ ಎಂದು ಒಳಗೊಳಗೆ ಕುದಿಯುತ್ತಿದ್ದರು. ಆದರೆ ವನಜ ಹೆರಿಗೆಗೆಂದು ತವರಿಗೆ ಹೋಗಿ 3 ತಿಂಗಳ ಮಗು ವಾಣಿಯೊಂದಿಗೆ ಗಂಡನ ಮನೆಗೆ ಮರಳಿ ಬಂದಾಗ ತಿಳಿಯಿತು, ಹೆರುವವರೆಗೂ ಕೆಲಸ ಮಾಡುತ್ತಿದ್ದ ಮಂಜುವಿನ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗಿತ್ತು ಎಂದು. ಆಗ ವನಜಮ್ಮನಿಗೆ ಮಂಜುವಿನ ಬಗ್ಗೆ ಕರುಣೆಯುಕ್ಕಿ ಬಂತು. 9 ತಿಂಗಳು ಹೊತ್ತು ಹೆತ್ತ ಮಗು ಸತ್ತು ಹುಟ್ಟಿದೆ ಎಂದರೆ ಪಾಪ ಮಂಜುವಿಗೆ ಹೇಗಾಗಿರಬೇಡ ಎಂದು ಒಳಗೊಳಗೆ ಸಂಕಟಪಟ್ಟಳು. ಮುಂದೆ ಮಂಜುವಿಗೆ ಮತ್ತೆ 1-2 ಸಲ ಗರ್ಭಪಾತವಾಯಿತು. ಅವಳಿಗೆ ಇನ್ನೂ ಮಕ್ಕಳಾಗುವುದಿಲ್ಲ. ಅವಳ ಗರ್ಭಕೋಶ ಗಟ್ಟಿ ಇಲ್ಲ ಎಂದು ಶಂಕರನ ಅಮ್ಮ ರುಕ್ಕು ಶಂಕರನಿಗೆ ಇನ್ನೊಂದು ಮದುವೆ ಮಾಡುವ ಹುನ್ನಾರ ನಡೆಸಿದ್ದಳು. ಅಷ್ಟರಲ್ಲಿ ನಾಟಿ ಔಷಧಿ ಬಗ್ಗೆ ಸಾಕಷ್ಟು ತಿಳಿದಿದ್ದ ತನ್ನ ಅತ್ತೆ ಗಿರಿಜಮ್ಮ ಅದಾವುದೋ ನಾಟಿ ಔಷಧಿಯನ್ನು ಮಂಜುವಿಗೆ ಮಾಡಿಕೊಟ್ಟು ಅಂತೂ ಮಂಜುವಿನ ಗರ್ಭ ಗಟ್ಟಿಯಾಗಿ ನಿಂತಿತು. ಅದೇ ಸಮಯಕ್ಕೆ ವನಜಮ್ಮ ಮತ್ತೆ ಬಸುರಿಯಾದರು. ಈ ಸಲ ಮಂಜುವಿನ ಅದೃಷ್ಟ ಕುಲಾಯಿಸಿತು. ಅಂತೂ ಒಬ್ಬ ಮಗ ಹುಟ್ಟಿದ.
ತನಗೂ ಒಬ್ಬ ಮಗ ಹುಟ್ಟಿದ. ಆದರೆ ಈಗ ಇಷ್ಟು ವರ್ಷಗಳ ಅನಂತರ ವನಜಮ್ಮನಿಗೆ ಅರಿವಾಗುತ್ತಿದೆ, ತನಗೆ ಹುಟ್ಟಿದ ಮಗ ತಾನೆನಿಸಿದಂತೆ ವಂಶೋದ್ಧಾರಕನಲ್ಲ, ಬದಲಿಗೆ ದಂಡಪಿಂಡ ಎಂದು. ಮಂಜುವಿನ ಮಗ ಅವಳನ್ನು ಉದ್ಧರಿಸಿದ. ಆದರೆ ತನ್ನ ಮಗ, ಮಂಜುವಿನ ಮಗ ರಘು, ತನ್ನ ಮಗ ಅಭಿಷೇಕ ಇಬ್ಬರೂ ಒಂದೇ ಶಾಲೆಗೆ ಹೋಗಿ ಕಲಿತವರು. ಆದರೆ ತನ್ನ ಮಗ ಅದು ಹೇಗೆ ಪೋಲಿಯಾದನೋ ತನಗೆ ತಿಳಿಯದು. ಆಗಾಗ ತಮ್ಮ ತೋಟದಲ್ಲಿ ಬೆಳೆದ ತರಕಾರಿಗಳನ್ನು, ಮಾವಿನ ಹಣ್ಣುಗಳನ್ನು ಅಂಗಡಿಗೆ ಹಾಕಲು ಅವನಿಗೆ ಹೇಳಿದಾಗ ಸಿಗುತ್ತಿದ್ದ ಹಣದಲ್ಲಿ ಸ್ವಲ್ಪ ಲಪಟಾಯಿಸುತ್ತಿದ್ದ ಅವನು. ಆ ಹಣದಿಂದಲೇ ಬೀಡಿ ಸೇದುತ್ತಾ ಶಾಲೆಗೆ ಚಕ್ಕರು ಹೊಡೆದು ಒಂದಷ್ಟು ಪುಂಡರ ಸಹವಾಸ ಮಾಡಿ ಹಾಳಾದ. ಹೆಚ್ಚು ಪ್ರಶ್ನಿಸಿದರೆ ಬಾವಿಗೆ ಹಾರುತ್ತೇನೆ ಎಂದು ಹೆದರಿಸುತ್ತಿದ್ದ. ಪಿಯುಸಿಗೆ ಲಾಗ ಒಗೆದ. ಅಲ್ಲಿಗೆ ಅವನ ಓದಿನ ಅಧ್ಯಯನ ಮುಗಿದಿತ್ತು. ಮುಂದೆ ಉದ್ಯೋಗ ಹುಡುಕಿಕೊಂಡು ಬೆಂಗಳೂರಿಗೆ ಹೋದವ. ಪರಿಚಯದ ಕ್ಯಾಟರಿಂಗ್ನವರ ಜೊತೆಗೆ ಕೆಲಸಕ್ಕೆ ಸೇರಿಕೊಂಡ. ಅಲ್ಲಿ ಏನು ಗಲಾಟೆ ಮಾಡಿಕೊಂಡನೋ ಏನೋ, ಕೆಲಸ ಬಿಟ್ಟು ಬಂದು ಈಗ ತಮ್ಮ ಜೊತೆಗೆ ಇದ್ದು ಅಪ್ಪನ ಜೊತೆಗೆ ಅಲ್ಲಿ ಇಲ್ಲಿ ಅಡುಗೆಗೆ ಹೋಗುತ್ತಿದ್ದಾನೆ. ಕ್ಯಾಟರಿಂಗ್ ಕೆಲಸ ಮಾಡಿಕೊಂಡು ಸಾಕಷ್ಟು ಹಣ ಗಳಿಸಿದವರನ್ನು ತಾನು ನೋಡಿಲ್ಲವೇ? ತನ್ನದೇ ದೂರದ ಸಂಬಂಧಿ ಮಂಜಣ್ಣ ಬೆಂಗಳೂರಲ್ಲಿ ಕ್ಯಾಟರಿಂಗ್ ಕೆಲಸ ಮಾಡಿ ಅರಮನೆಯಂಥ ಮನೆ ಕಟ್ಟಿಸಿಲ್ಲವೇ? ಅವನ ಹೆಂಡತಿ ಊರಿಗೆ ಬಂದರೆ ಅವಳು ಮೈ ತುಂಬ ಹೇರಿಕೊಂಡ ಬಂಗಾರ ನೋಡಿದರೆ ಗೊತ್ತಾಗುತ್ತದೆ ಮಂಜಣ್ಣ ಅದೆಷ್ಟು ಸಂಪತ್ತು ಗಳಿಸಿರಬಹುದೆಂದು. ತಮ್ಮದೇ ಬೊಟ್ಟಿ ನಸಿಬು. ತಾನು ಅತ್ತ ಗಂಡನಿಂದಲೂ ಸುಖ ಕಾಣಲಿಲ್ಲ, ಇತ್ತ ಮಗನಾದರೂ ಉದ್ಧಾರವಾಗಿ ತನಗೊಂದು ನೆಮ್ಮದಿಯ ಬದುಕು ಕೊಡುತ್ತಾನೆಂದರೆ ಅದೂ ಆಗಲಿಲ್ಲ ಎಂದು ವ್ಯಥೆಪಟ್ಟ ವನಜಮ್ಮನ ಕಂಗಳಿಂದ ಕಣ್ಣೀರು ತಂದಿಂತಾನೆ ಹರಿಯತೊಡಗಿತು. ಆದರೆ ಮಗಳು ವಾಣಿ ಹಾಗಲ್ಲ, ಗಂಭೀರೆ. ತಾನಾಯಿತು ತನ್ನ ಓದಾಯಿತು ಎಂದಿದ್ದವಳು. ಪಿಯುಸಿ ಮುಗಿಸಿ ಡಿಗ್ರಿ ಮಾಡು ಎಂದರೆ ಹಠ ಹಿಡಿದು ಡಿ.ಎಡ್ ಮಾಡಿ ಸರಕಾರಿ ಶಾಲೆಯಲ್ಲಿ ಟೀಚರ್ ಕೆಲಸ ಗಿಟ್ಟಿಸಿಕೊಂಡೇ ಬಿಟ್ಟಳು. ಹೀಗಾಗಿ ಹೈಸ್ಕೂಲ್ ವರನೊಬ್ಬ ಸಿಕ್ಕಾಗ ಕೂಡಲೇ ಮದುವೆಯೂ ಆಯಿತು. ಈಗ ಅವಳು ಬಸುರಿ. ಇನ್ನೇನು ತಿಂಗಳೊಪ್ಪತ್ತಿನಲ್ಲೇ ಹೆರಿಗೆಗೆ ಬರುವವಳಿದ್ದಳು. ಇರಲಿ, ಅವರು ಸುಖ ಪಡಲಿ. ಒಂದು ಕಾಲದಲ್ಲಿ ಅವರು ಕಷ್ಟಪಟ್ಟವರೇ. ಆ ಕಾಲಕ್ಕೆ ಅವರು ದುಡಿದುದಕ್ಕೆ ತಾವು ಕೊಟ್ಟಿದ್ದು ಖಂಡಿತ ಕಡಿಮೆ. ಆದರೇನು ಮಾಡೋದು, ಆಗ ಎಲ್ಲ ಕಡೆ ಇದ್ದ ಪರಿಸ್ಥಿತಿಯೇ ಹಾಗೆ. ಒಡೆಯರು ಭೂಮಾಲೀಕರು ಎನಿಸಿಕೊಂಡ ತಾವುಗಳೇನು ದೊಡ್ಡ ಜಮೀನ್ದಾರರಲ್ಲ. ತಾವು ಅವರೊಂದಿಗೆ ಒಂದಾಳು ಕೆಲಸ ಮಾಡಿದವರು. ಆದರೆ ಈಗ ಒಂದು 10-15 ವರ್ಷಗಳಿಂದೀಚೆಗೆ ಕೂಲಿ ಆಳುಗಳು ಸಿಗದೆ ಕೂಲಿ ದರವೆಲ್ಲ ಸಿಕ್ಕಾಪಟ್ಟೆ ಏರಿ ಆಳೆ ಅರಸ, ಅರಸನೇ ಆಳು ಎಂಬಂತಾಗಿದೆ. ಎಲ್ಲ ಕಾಲನ ಲೀಲೆ. ವನಜಮ್ಮನ ಮಗಳು ವಾಣಿ ಗಂಡು ಮಗು ಹೆತ್ತು ಅದಾಗಲೇ 15 ದಿನಗಳಾದವು. ಅವರು ಮಗಳ ಹೆರಿಗೆಗಾಗಿ ಆಸ್ಪತ್ರೆಯಲ್ಲಿ ಇದ್ದಾಗ ದನ ಕರೆಯಲು ಅವರ ದೂರದ ಸಂಬಂಧಿ ರಾಧಿಕಾಳನ್ನು ಕರೆಸಿದ್ದರು. ಈಗ ಅವಳು ಹೋಗಿ ಆಗಿತ್ತು. ಈಗ ವನಜಮ್ಮನಿಗೆ ಕೆಲಸ ಇಮ್ಮಡಿಸಿತ್ತು. ಮಗು ಬಾಣಂತಿಯ ಕೆಲಸ, ದನದ ಕೆಲಸ, ಮನೆ ಕೆಲಸ, ಒಟ್ಟಿನಲ್ಲಿ ಅವರು ಸೋತು ಸುಣ್ಣವಾಗಿದ್ದರು. ಆವತ್ತು ಮಗು ಬಾಣಂತಿಗೆ ಎಣ್ಣೆ ಹಚ್ಚಿ ನೀರೆರೆದು ಬರುವಾಗ ಬಿದ್ದ ಎಣ್ಣೆಯ ಮೇಲೆ ಕಾಲಿಟ್ಟು ಜಾರಿದೊಂದೇ ಗೊತ್ತು. ಬಲಗೈ ಮುರಿದು ಪ್ಲಾಸ್ಟರ್ ಹಾಕಿಕೊಂಡು ಮೂಲೆ ಹಿಡಿಯಬೇಕಾಯಿತು. ಅಯ್ಯೋ, ನನ್ನದೆಂಥ ಪ್ರಾರಬ್ಧ ಕರ್ಮ ಇರಬೇಕು. ಮಗಳ ಬಾಣಂತನ ಮಾಡುವ ಕಾಲದಲ್ಲಿ ಈಗ ಕೈ ಮುರಿದುಕೊಂಡು ಕೂತೆನಲ್ಲ ಎಂದು ಕಂಬನಿಗೆರೆಯುತ್ತಾ ಕೂತಿದ್ದರು ವನಜಮ್ಮ. ವಾಣಿ, ಅಮ್ಮ ನೀವಳಬೇಡ, ನಾನು ವಾಪಸ್ಸು ಗಂಡನ ಮನೆಗೆ ಹೋಗ್ತೀನಿ. ಅಲ್ಲಿ ಹೇಗೋ ನನ್ನ ಗಂಡನಾದರೂ ಏನೋ ತೋಚಿದ್ದು ಮಾಡ್ತಾರೆ ಎಂದು ಮುಖಬಾಡಿಸಿಕೊಂಡು ಹೇಳಿದಳು. ಅಷ್ಟರಲ್ಲಿ ಅಮ್ಮ ಎಂದು ಯಾರೋ ಕರೆದಂತಾಗಿ ಅಮ್ಮ ಮಗಳು ಇಬ್ಬರು ಬಾಗಿಲ ಕಡೆ ನೋಡಿದರು. ಬಾಣಂತಿ ಕೋಣೆಯ ಬಾಗಿಲಲ್ಲಿ ನಿಂತು ಇವರಿಬ್ಬರ ಮಾತು ಕೇಳಿಸಿಕೊಂಡಿದ್ದಳು ಮಂಜು. ಅಮ್ಮ, ನೀವು ಜಾರಿ ಬಿದ್ದು ಕೈ ಮುರ್ಕೊಂಡ ಸುದ್ದಿ ಯಾರೋ ಹೇಳಿದ್ರು. ಮಗಳ ಬಾಣಂತನ ಹ್ಯಾಂಗ್ ಮಾಡ್ತೀವಿ ಅಂದ್ಕೊಂಡು ನನಗೆ ತಲೆ ಬಿಸಿಯಾಗಿ ಕಂಡ್ಕೊಂಡು ಹೋಗುವ ಅಂತ ಬಂದೆ. ಅಮ್ಮ, ಅಯ್ಯ ಅಡುಗೆ ಮಾಡ್ತಾರಲ್ವಾ? ಮಾತು ಕೇಳಿಸಿಕೊಂಡಿದ್ದಳು ಮಂಜು. ಮಗು ಬಾಣಂತಿಗೆ ಸ್ನಾನ ಮಾಡಿಸಿ ಮಗು ಬಟ್ಟೆ ಎಲ್ಲಾನು ಒಗೆದು ಕೊಟ್ಟು ಹೋಗ್ತೀನಮ್ಮ ಎಂದು ಕಳಕಳೆಯಿಂದ ಹೇಳಿದಾಗ ತಾಯಿ ಮಗಳು ಇಬ್ಬರು ಅವಕ್ಕಾದರು. ಮಂಜು, ನಿನ್ನ ಮಗ ಲಕ್ಷಗಟ್ಟಲೆ ಸಂಪಾದನೆ ಮಾಡೋ ಇಂಜಿನಿಯರ್ ಮಾರೈತಿ. ಅವ ನಿನಗೆ ನಮ್ಮನೆ ಕೆಲಸಕ್ಕೆ ಕಳಿಸ್ತಾನ? ವಾಣಿ ಆಶ್ಚರ್ಯದಿಂದ ಕೇಳಿದಳು. ಅವನು ಬಾಯಿಗೆ ಬಂದಂಗೆ ಬೈದನಮ್ಮ. ಅವನಿಗೆ ಸಮ ಬುದ್ಧಿ ಹೇಳಿ ಬಂದೆ. ಮಗ,
ನೀ ಹುಟ್ಟಿದ್ದೆ ಗಿರಿಜಮ್ಮನ ನಾಟಿ ಔಷಧಿಯಿಂದ. ಇಲ್ದಿದ್ರೆ ನಾ ಬಂಜೆ ಅಂತ ನಿಮ್ಮಪ್ಪ ಇನ್ನೊಂದು ಮದುವೆಯಾಗೋಕೆ ಹೊರಟಿದ್ದ. ಆ ಋಣ ತೀರಿಸೋಕಾದ್ರೂ ವನಜಮ್ಮನ ಮನೆಗೆ 1-2 ತಿಂಗಳು ಮಗು ಬಾಣಂತಿನ ಮೀಯಿಸಿ ಬರೋಕೆ ಬಿಡು ಮಗನೇ. ಇಂಥ ಕಷ್ಟದಲ್ಲಿ ನಾ ಅವರಿಗೆ ಸಹಾಯ ಮಾಡದಿದ್ರೆ ದೇವರು ಮೆಚ್ಚೋ ಮಾತಲ್ಲ ಅಂದೆ. ಅವನು ತೆಪ್ಪಗಾದ. ಆದರೆ ಹಣದ ಗೋಬೇಡ ಅಂತ ತಾಕೀತು ಮಾಡಿದ್ದಾನೆ. ಮಂಜು ಹೇಳಿದಾಗ ವನಜಮ್ಮನ ಕಣ್ಣುಗಳಿಂದ ಗಳಗಳನೆ ನೀರು ಜಾರಿತು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.